ಇಷ್ಟು ದಿನ ನಾನು ಅಮೃತ ಧಾರಾವಾಹಿಯ ಜೈದೇವಾಗಿ ನೋಡ್ತಾ ಇದ್ರಿ. ಈಗ ಮುಂದಕ್ಕೆ ಹೊಸ ಸೀರಿಯಲ್ ಲಾಂಚ್ ಆಗ್ತಿದೆ. ಅದರಲ್ಲಿ ಯುವರಾಜ್ ಅರಸ್ ಪಾತ್ರದಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು 25ನೇ ತಾರೀಕಿಂದ 8:00ವರೆಗೆ. ಇವತ್ತು ನನ್ನ ಜೊತೆಗಿದ್ರೆ ಸ್ಪೀಡ್ ನ್ಯೂಸ್ ಚಾನೆಲ್ ಆಂಕರ್ ಐಶ್ವರ್ಯ ಅವರು. ಇವತ್ತು ಅವ್ರ ಜೊತೆ ಚಿಟ್ ಚಾಟ್ ಇದೆ ನಂದು. ಏನ್ ಪ್ರಶ್ನೆ ಕೇಳ್ತಾರೆ ನೋಡೋಣ. ಇಷ್ಟ ದಿನ ಖಳನಾಯಕನಾಗಿದ್ರಿ, ಈಗ ಹೀರೋ ಕ್ಯಾರೆಕ್ಟರ್ ಆಗಿ, ಸೊ ಹೇಗೆ ಅನ್ನಿಸ್ತಾ? ತುಂಬಾ ಖುಷಿ ಆಗ್ತಿದೆ. ಖಳನಾಯಕನಿಗೂ ಮುಂಚೆ ಪೋಷಕ ಪಾತ್ರ, ಅದಕ್ಕೂ ಮುಂಚೆ ಒನ್ ಡೇ ಆರ್ಟಿಸ್ಟ್, ಅದಕ್ಕೂ ಮುಂಚೆ ಜೂನಿಯರ್ ಆರ್ಟಿಸ್ಟ್, ಅದಕ್ಕೂ ಮುಂಚೆ ಏನಂದ್ರೆ ಏನೂ ಇಲ್ಲ ಇಂಡಸ್ಟ್ರಿಯಲ್ಲಿ. ಆ ಥರ ಆಗಿದ್ದು 2017 ಶುರು ಆದಂತ ನನ್ನ ಜರ್ನಿ ಇವತ್ತು 2025 ಅಲ್ಲಿ ಹೀರೋ ಆಗೋವರೆಗೂ ಬಂದಿದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾಕೆ ಹೀರೋ ಆಗಿ ಮಾಡಬಾರ್ದು, ನಿಮ್ಗೆ ಪೊಟೆನ್ಷಿಯಲ್ ಇದೆ, ಮಾಡಿ ಅಂತ ಅಂತಿದ್ರು. ಅಂಡ್ ಅವರು ಯಾವ ಟೈಮ್ ಗಳಿಗೆ ಹೇಳಿದ್ರು ಏನೋ ಆ ಆಸೆ ಇವತ್ತು ಜೀ ಕನ್ನಡ ವಾಹಿನಿಯಿಂದ ನನಗೆ ಈಡೇರಿದೆ. ಸೊ ಎಲ್ಲಾ ವೀಕ್ಷಕರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ, ದಯವಿಟ್ಟು ನಮ್ಮ ಹೊಸ ಸೀರಿಯಲ್ ಶುಭಶ್ರೀ ಶೀಘ್ರಂ ನೋಡಿ ಹರ್ಸಿ. ಜಿ ಕನ್ನಡಲ್ಲಿ ಆಯ್ತು, ಇದು 4ನೇ ಪ್ರಾಜೆಕ್ಟ್. ಸೊ ಒಂಥರ ದತ್ತು ಮಗ ಆಗ್ಬಿಟ್ಟಿದ್ದೀನಿ ನಾನು. ಗಟ್ಟಿ ಮೇಳ ಸೇರಿಸ್ಕೊಂಡ್ರೆ, ಜೂನಿಯರ್ ಆರ್ಟಿಸ್ಟ್ ಮಾಡಿದ್ನ ಸೇರಿಸ್ಕೊಂಡ್ರೆ, ಕಮಲಿ ಅಮೃತಧಾರೆ, ಈಗ ಶುಭಶ್ರೀ ಶೀಘ್ರಂ. ತುಂಬಾ ಖುಷಿ ಆಗ್ತಿದೆ. ಒಂದೇ ಒಂದು ವಾಹಿನಿಯಲ್ಲಿ ಇಷ್ಟು ಪಾತ್ರಗಳನ್ನ ಮಾಡೋದಕ್ಕೆ, ಎಲ್ಲಾ ತರ ಪಾತ್ರಗಳನ್ನ ಮಾಡಿ ಅಂಡ್ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಂತಕ್ಕೆ ಮೇಲ್ ಬಂದು ಈಗ ಅದೇ ಚಾನಲ್ ಅಲ್ಲಿ ಹೀರೋ ಆಗಿ ಮಾಡೋದು ಅಂತಂದ್ರೆ ಬಹುಶಃ ಎಲ್ಲಾ ಆರ್ಟಿಸ್ಟ್ ಗಳ ಲೈಫ್ ಅಲ್ಲಿ ಇತರದ್ದು ಅವಕಾಶ ಸಿಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನಾನು ಅದೃಷ್ಟವಂತ ಅಂತ ಹೇಳಬಲ್ಲೆ. 2 ಸೀರಿಯಲ್ಗೆ ಟೈಮ್ ಕೊಡಕ್ ಆಗ್ತಾ ಇದೆಯಾ ರಾಣಾ ಅವರಿಗೆ? ನಿಜ ಹೇಳ್ಬೇಕು ಅಂದ್ರೆ ಇಲ್ಲ. ಬಟ್ ಇನ್ನೊಂದು ಏನೋ ಆಯ್ತು ಅಂತಂದ್ರೆ 2 ಜಿ ಕನ್ನಡದಲ್ಲಿ ಇರೋದ್ರಿಂದ ಡೇಟ್ಸ್ ಮ್ಯಾನೇಜ್ ಮಾಡೋದಾಗಿರ್ಲಿ, ಟೈಮ್ ಮ್ಯಾನೇಜ್ ಮಾಡೋದಾಗಿರ್ಲಿ, ಅದೊಂದಿದೆ. ಸೊ ಇಲ್ಲಿ ಏನಾದ್ರು ಇವತ್ತು ಬೇಕೇ ಬೇಕು ಒಂದ್ ಸೀನ್ ಮಾಡ್ಲೇಬೇಕು ಅಂದಾಗ ಅವ್ರು ಬಿಟ್ಕೊಡೋದು, ಅಥವಾ ಅವ್ರು ಮಾಡ್ಬೇಕು ಅಂದಾಗ ಇವ್ರು ಬಿಟ್ಕೊಡೋದು, ಈ ತರ ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಹೋಗ್ತಾ ಇದೆ. ಒಂದು ರೀತಿಲಿ ನೋಡಕ್ ಹೋದ್ರೆ ತುಂಬಾ ಮನ್ಸಿಗೆ ಖುಷಿ ಆಗ್ತಿದೆ. ಯಾಕೆ ಅಂತಂದ್ರೆ ಒಬ್ಬ ಆರ್ಟಿಸ್ಟ್ ಬಯಸದೆ ಅದನ್ನ ಬ್ಯುಸಿಯಾಗಿರ್ಬೇಕು, ನಾನು ನಿದ್ದೆ ಮಾಡೋಕ್ಕೂ ಆಗದೆ ಇರಬಾರ್ದು, ಅಷ್ಟು ಕೆಲಸ ಸಿಗ್ಬೇಕು ನನಗೆ ಅಂತ. ಆ ಒಂದು ಈ ತರ ಬೇಕು ಅಂತ ನಾನು ಆವಾಗ ತುಂಬಾ ವರ್ಷಗಳಿಂದ ಆಸೆ ಪಡ್ತಾ ಇದ್ದೆ, ಕಣ್ಣೀರು ಹಾಕಿದ್ದೀನಿ ಕೂಡ. ಅಂಡ್ ಅದು ಇವಾಗ ಈಡೇರ್ತಾ ಇದೆ. ಸೊ ನಿದ್ದೆಗೆಟ್ರು ಪರವಾಗಿಲ್ಲ, ಲೈಫಲ್ಲಿ ಕೆಡೋಣ. ಸೀರಿಯಲ್ ಅಲ್ಲಿ ರಾಣಾ ಅವರಿಗೆ ಮದುವೆ ಆದ್ರೇನೆ ಇಷ್ಟ ಇಲ್ಲ, ನಿಜ ಜೀವನದಲ್ಲಿ ಹೇಗಿದೆ ಅಂತ? ನಿಜ ಜೀವನದಲ್ಲೂ ಸಿಂಗಲ್ ಆಗಿ ಇದೀವಿ. ಮುಂದೆ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲ. ನಮ್ದು ಸೀರಿಯಲ್ ಬರೋ ತರ ಕಥೆಗಳೇ. ಮುಂದಕ್ಕೆ ಏನ್ ಟ್ವಿಸ್ಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಮನುಷ್ಯನ ಜೀವನನೇ ಆಗಿದೆ. ಒಪ್ಕೋತಾರೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಆ ಜನಗಳೇ ನನಗೆ ಹೇಳ್ತಿದ್ರು, ಲುಕ್ ವೈಸ್ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಪರ್ಸನಾಲಿಟಿ ಆಗಿರ್ಲಿ, ಪರ್ಫಾರ್ಮೆನ್ಸ್ ಆಗಿರ್ಲಿ, ಎಲ್ಲ ಚೆನ್ನಾಗಿದೆ, ಮಾಡಿ ನೀವು ಯಾಕೆ ಹೀರೋ ಮಾಡಬಾರ್ದು ಅಂತ ಅದೇ ಜನಗಳೇ ಹೇಳ್ತಿದ್ರು. ಸೊ ನಾನು ಅವಾಗಲೇ ಹೇಳಿದಾಗ ಅವರೊಂದು ಯಾವ ಗಳಿಗೆ ಹೇಳಿದ್ರು, ಯಾವ ಟೈಮಲ್ಲಿ ಹೇಳಿದ್ರು, ಅದು ಇವತ್ತು ಅಷ್ಟು ಅಂತೂ ದೇವ್ರು ಇವತ್ತು ಅದು ಈಡೇರ್ತಾ ಇದೆ. ಸೊ ಖಂಡಿತ ಈ ಪಾತ್ರನ ಒಪ್ಕೋತಾರೆ, ಈ ಸೀರಿಯಲ್ನ ಒಪ್ಕೋತಾರೆ ಅಂತ ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಣಾ. ಎಷ್ಟು ದಿನ ನನ್ನ ಅಮೃತ ಧಾರಾವಾಹಿಯ ಜೈದೇವಾಗಿ ನೋಡ್ತಾ ಇದ್ರಿ. ಈಗ ಮುಂದಕ್ಕೆ ಹೊಸ ಸೀರಿಯಲ್ ಲಾಂಚ್ ಆಗ್ತಿದೆ. ಅದರಲ್ಲಿ ಯುವರಾಜ್ ಅರಸ್ ಪಾತ್ರದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು 25ನೇ ತಾರೀಕಿಂದ 8:00ವರೆಗೆ. ಇವತ್ತು ನನ್ನ ಜೊತೆಗಿದ್ರೆ ಸ್ಪೀಡ್ ನ್ಯೂಸ್ ಚಾನೆಲ್ ಆಂಕರ್ ಐಶ್ವರ್ಯ ಅವರು. ಇವತ್ತು ಅವ್ರ ಜೊತೆ ಚಿಟ್ ಚಾಟ್ ಇದೆ ನಂದು. ಏನು ಪ್ರಶ್ನೆ ಕೇಳ್ತಾರೆ ನೋಡೋಣ ಬನ್ನಿ. ಆಕ್ಚುಲಿ ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಹೋಸ್ಟ್ ನೀವಾಗಿದ್ದೀರಾ. ಸೊ ಎಸ್, ಮೊದಲನೇದಾಗಿ ಹೊಸ ಸೀರಿಯಲ್ ಮೂಲಕ ಬರ್ತಾ ಇದ್ದೀರಾ. ಇಷ್ಟು ದಿನ ಖಳನಾಯಕನಾಗಿದ್ರಿ, ಈಗ ಹೀರೋ ಕ್ಯಾರೆಕ್ಟರ್ ಆಗಿ, ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಖಳನಾಯಕನಿಗೂ ಮುಂಚೆ ಪೋಷಕ ಪಾತ್ರ, ಅದಕ್ಕೂ ಮುಂಚೆ ಒನ್ ಡೇ ಆರ್ಟಿಸ್ಟ್, ಅದಕ್ಕೂ ಮುಂಚೆ ಜೂನಿಯರ್ ಆರ್ಟಿಸ್ಟ್, ಅದಕ್ಕೂ ಮುಂಚೆ ಏನಂದ್ರೆ ಏನೂ ಇಲ್ಲ ಇಂಡಸ್ಟ್ರಿಯಲ್ಲಿ. ಆ ಥರ ಆಗಿದ್ದವನು. 2017 ಶುರು ಆದಂಥ ನನ್ನ ಜರ್ನಿ ಇವತ್ತು 2025 ಅಲ್ಲಿ ಹೀರೋ ಆಗೋವರೆಗೂ ಬಂದಿದೆ. ಇದಕ್ಕೆಲ್ಲ ಕಾರಣ ಎಲ್ಲ ವೀಕ್ಷಕರೇ. ಸೊ ಅವರು ನಾನು ಮಾಡಿರೋ ಬೇರೆ ವಾಹಿನಿಗಳು, ಎಲ್ಲ ವಾಹಿನಿಗಳ ಪಾತ್ರಗಳನ್ನ ಮೆಚ್ಚಿ, ಈಗಲೂ ನಾನು ಜಯದೇವ್ ಪಾತ್ರ ಮಾಡ್ತಿರ್ಬೇಕಾದ್ರೂ ಕೆಳಗಡೆ ಬೇರೆ ನನ್ನ ಸೀರಿಯಲ್ಗಳ ಪಾತ್ರಗಳನ್ನ ಹಾಕಿ, ನನಗೆ ಇದಂದ್ರೆ ಇಷ್ಟ ಆಗಿತ್ತು, ಅದು ಚೆನ್ನಾಗಿ ಮಾಡ್ತಿದ್ರಿ ಅಂತೆಲ್ಲ ಹರಿಸ್ತಾರೆ. ಸೊ ಅವರು ಅದೇ ಜನಗಳೇ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾಕೆ ಹೀರೋ ಆಗಿ ಮಾಡಬಾರ್ದು, ನಿಮ್ಗೆ ಪೊಟೆನ್ಷಿಯಲ್ ಇದೆ, ಮಾಡಿ ಅಂತ ಅಂತಿದ್ರು. ಅಂಡ್ ಅವರು ಯಾವ ಟೈಮ್ ಗಳಿಗೆ ಹೇಳಿದ್ರು ಏನೋ ಆ ಆಸೆ ಇವತ್ತು ಜಿ ಕನ್ನಡ ವಾಹಿನಿಯಿಂದ ನನಗೆ ಈಡೇರಿದೆ. ಸೊ ಎಲ್ಲ ವೀಕ್ಷಕರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ, ದಯವಿಟ್ಟು ನಮ್ಮ ಹೊಸ ಸೀರಿಯಲ್ ಶುಭಶ್ರೀ ಶೀಘ್ರಂ ನೋಡಿ ಹರಿಸಿ. ಇವಾಗ ಜಿ ಕನ್ನಡ ಒಂಥರ ನಿಮಗೆ ತವ್ರ ಮನೆ ಆದಂಗೆ ಆಗಿದೆ. ಇಷ್ಟು ದಿನ ಜಿ ಕನ್ನಡದಲ್ಲಿ ಬರ್ತಿದ್ರಿ, ಈಗ ಜಿ ಪವರ್ ಹೊಸ ಚಾನಲ್ ಮೂಲಕ ಬರ್ತಾ ಇದ್ರೆ, ಸೊ ಇದ್ರ ಬಗ್ಗೆ ಹೇಳ. ಜಿ ಕನ್ನಡಲ್ಲಿ ಆಯ್ತು, ಇದು 4ನೇ ಪ್ರಾಜೆಕ್ಟ್. ಸೊ ಒಂಥರ ದತ್ತು ಮಗ ಆಗ್ಬಿಟ್ಟಿದ್ದೀನಿ ನಾನು. ಗಟ್ಟಿ ಮೇಳ ಸೇರಿಸ್ಕೊಂಡ್ರೆ, ಜೂನಿಯರ್ ಆರ್ಟಿಸ್ಟ್ ಮಾಡಿದ್ನ ಸೇರಿಸ್ಕೊಂಡ್ರೆ, ಕಮಲಿ ಅಮೃತಧಾರೆ, ಈಗ ಶುಭಶ್ರೀ ಶೀಘ್ರಂ. ತುಂಬಾ ಖುಷಿ ಆಗ್ತಿದೆ. ಒಂದೇ ಒಂದು ವಾಹಿನಿಯಲ್ಲಿ ಇಷ್ಟು ಪಾತ್ರಗಳನ್ನ ಮಾಡೋದಕ್ಕೆ, ಎಲ್ಲಾ ತರ ಪಾತ್ರಗಳನ್ನ ಮಾಡಿ ಅಂಡ್ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಂತಕ್ಕೆ ಮೇಲ್ ಬಂದು ಈಗ ಅದೇ ಚಾನಲ್ ಅಲ್ಲಿ ಹೀರೋ ಆಗಿ ಮಾಡೋದು ಅಂತಂದ್ರೆ ಬಹುಶಃ ಎಲ್ಲಾ ಆರ್ಟಿಸ್ಟ್ ಗಳ ಲೈಫಲ್ಲಿ ಇತರದ್ದು ಅವಕಾಶ ಸಿಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನಾನು ಅದೃಷ್ಟವಂತ ಅಂತ ಹೇಳಬಲ್ಲೆ. ಅದರಲ್ಲೂ ಜಿ ಕನ್ನಡ ನಂಬರ್ 1 ಚಾನಲ್ ಅಂಡ್ ಅವ್ರದ್ದೇ ಇನ್ನೊಂದು ಮಗು ಅನ್ನೋದಕ್ಕಿಂತ ಅದಕ್ಕಿಂತ ಜಾಸ್ತಿ ಎಫರ್ಟ್ಸ್ ಹಾಕಿ ಜಿ ಪವರ್ ಅನ್ನೋ ಚಾನಲ್ನ ಲಾಂಚ್ ಮಾಡ್ತಿದ್ದಾರೆ. ಸೊ ಆ ಒಂದು ಎಫರ್ಟ್ಸ್ಗೆ ಎಲ್ಲ ವೀಕ್ಷಕರ ಹಾರೈಕೆ ಬೇಕು. ಇವಾಗ ಅಮೃತಧಾರೆ ನೋಡ್ಬೇಕಾ, ಅಥವಾ ನಾವು ಇವಾಗ ಶುಭಸ್ತು ಶ್ರೀಮಸ್ತು ನೋಡ್ಬೇಕಾ? ಶುಭಸ್ಯ ಶೀಘ್ರಂ. ಅದನ್ನು ನೋಡಿ, ಇದನ್ನು ನೋಡಿ. ಅದು ಯಾಕೆ ಒಂದಕ್ಕೊಂದು ಮೋಸ? ಅದು ನೋಡ್ಬೇಡಿ, ಇದು ನೋಡಿ, ಎರಡೂ ನೋಡಿ.
ಆ್ಯಂಡ್ ಎರಡು ಅಂತಲ್ಲ, ನಮ್ಮ ಜೀ ಪವರಲ್ಲಿ ಬರೋ ಎಲ್ಲ ಹೊಸ ಸೀರಿಯಲ್ಗಳನ್ನೂ ನೋಡಿ, ನಮ್ಮ ಜೀ ಕನ್ನಡದಲ್ಲಿ ಬರೋ ಎಲ್ಲ ಸೀರಿಯಲ್ಗಳನ್ನೂ ನೋಡಿ. 2 ಸೀರಿಯಲ್ಗೂ ಟೈಮ್ ಕೊಡಕ್ ಆಗ್ತಾ ಇದೆಯಾ ರಾಣಾ ಅವರಿಗೆ? ನಿಜ ಹೇಳಬೇಕು ಅಂದರೆ ಇಲ್ಲ. ಬಟ್ ಇನ್ನೊಂದು ಏನು ಆಯಿತು ಅಂತಂದರೆ, ಎರಡು ಜೀ ಕನ್ನಡದಲ್ಲಿ ಇರೋದ್ರಿಂದ ಡೇಟ್ಸ್ ಮ್ಯಾನೇಜ್ ಮಾಡೋದಾಗಿರಲಿ, ಟೈಮ್ ಮ್ಯಾನೇಜ್ ಮಾಡೋದಾಗಿರಲಿ, ಅದೊಂದಿದೆ. ಸೊ ಇಲ್ಲಿ ಏನಾದರೂ ಇವತ್ತು ಬೇಕೇ ಬೇಕು ಒಂದು ಸೀನ್ ಮಾಡಲೇಬೇಕು ಅಂದಾಗ ಅವ್ರು ಬಿಟ್ಕೊಡೋದು, ಅಥವಾ ಅವ್ರು ಮಾಡಬೇಕು ಅಂದಾಗ ಇವ್ರು ಬಿಟ್ಕೊಡೋದು, ಈ ಥರ ಒಂದು ಒಳ್ಳೆ ಬಾಂಡಿಂಗಲ್ಲಿ ಹೋಗ್ತಾ ಇದೆ. ಆ್ಯಂಡ್ ನಮಗೆ ನಿದ್ದೆ ಕಡಿಮೆ ಆಗಿದೆ. ಡೈಲಿ ಮಲಗೋದು ಹಬ್ಬ ಅಂದರೆ ಒಂದು 4 ಅವರ್ 5 ಅವರ್ ಹಿಂಗೆ ಮಲಗ್ಬೋದು. ಬಿಕಾಸ್ ಒಂದಷ್ಟು ಪರ್ಸ್ನಲ್ ಕೆಲಸಗಳು ಇರ್ತವೆ ನಮ್ಮದು ಅಂತ, ಮನೆ ಕಡೆದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಕಾಸ್ಟ್ಯೂಮ್ ವೈಸ್ ಆಗಿರ್ಬೋದು. ಸೊ ಇವತ್ತು ಅಮೃತಧಾರೆ ಶೂಟಿಂಗ್ ಮಾಡ್ತಾರೆ ಅಂದರೆ ನಾಳೆ ಹೊಸ ಸೀರಿಯಲ್ ಲಾಂಚ್ ಇರುತ್ತೆ, ಅದು ಬಿಟ್ಟರೆ ಶೂಟ್ ಇರುತ್ತೆ, ಬಿಟ್ಟೆಲ್ಲ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಇರುತ್ತೆ, ಅಥವಾ ಇವೆಂಟ್ ಅಂತ ಇರುತ್ತೆ, ಅಥವಾ ಇಂಟರ್ವ್ಯೂ ಅಂತ ಇರುತ್ತೆ, ಅಥವಾ ಡಬ್ಬಿಂಗ್ ಅಂತ ಇರುತ್ತೆ. ಈ ಥರ ದಿನ ಎಲ್ಲ ಏನಾದರೂ ಒಂದು ಪ್ರೋಗ್ರಾಮ್ ಇದ್ದಿದ್ದೆ. ಸೊ ಹಾಗಾಗಿ ಒಂದು ರೀತಿಲಿ ನೋಡೋಕೆ ಹೋದರೆ ತುಂಬ ಮನಸ್ಸಿಗೆ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ, ಒಬ್ಬ ಆರ್ಟಿಸ್ಟ್ ಬಯಸೋದೇ ಅದನ್ನು, ಬ್ಯುಸಿಯಾಗಿರಬೇಕು, ನಾನು ನಿದ್ದೆ ಮಾಡೋಕ್ಕೂ ಆಗದೆ ಇರಬಾರ್ದು, ಅಷ್ಟು ಕೆಲಸ ಸಿಗಬೇಕು ನನಗೆ ಅಂತ. ಆ ಒಂದು ಈ ಥರ ಬೇಕು ಅಂತ ನಾನು ಆವಾಗ ತುಂಬ ವರ್ಷಗಳ ಹಿಂದೆ ಆಸೆ ಪಡ್ತಾ ಇದ್ದೆ, ಕಣ್ಣೀರು ಹಾಕಿದ್ದೀನಿ ಕೂಡ. ಆ್ಯಂಡ್ ಅದು ಇವಾಗ ಈಡೇರ್ತಾ ಇದೆ. ಸೊ ನಿದ್ದೆಗೆಟ್ರೂ ಪರವಾಗಿಲ್ಲ, ಲೈಫಲ್ಲಿ ಗೆಡೋಣ. ಓಕೆ, ಈ ಸೀರಿಯಲಲ್ಲಿ ರಾಣಾ ಅವರಿಗೆ ಮದುವೆ ಆದ್ರೇನೆ ಇಷ್ಟ ಇಲ್ಲ, ನಿಜ ಜೀವನದಲ್ಲಿ ಹೇಗಿದೆ ಅಂತ? ನಿಜ ಜೀವನದಲ್ಲೂ ಸಿಂಗಲ್ ಆಗೇ ಇದ್ದೀನಿ. ಮುಂದೆ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲ. ನಮ್ದು ಸೀರಿಯಲ್ ಬರೋ ಥರ ಕತೆಗಳೇ, ಮುಂದಕ್ಕೆ ಏನು ಟ್ವಿಸ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯನ ಜೀವನನೇ ಹಾಗೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಓಕೆ, ಹೇಗೆ ನಡೀತಾ ಇದೆ ಪ್ರಾಜೆಕ್ಟ್? ಈ ಕತೆ ಬಂದಾಗ ಇವಾಗ ಎಷ್ಟು ಎಪಿಸೋಡ್ಗಳು ಶೂಟ್ ಆಗಿದೆ ಅಂತ? ಇಲ್ಲ, ಒಂದು ಆರ್ಡರ್ ವೈಸ್ ಅಂತ ಮಾಡ್ಕೊಂಡು ಹೋಗಿದ್ರೆ ಒಂದಷ್ಟು ಆಗಿರೋದು. ಯಾಕೆಂದರೆ ಯಾವುದೂ ಆರ್ಡರ್ ವೈಸ್ ಆಗಿಲ್ಲ. ಎಲ್ಲ ಲೊಕೇಶನ್ಗಳು ಪ್ರಾಬ್ಲಮ್ ಇರ್ತವೆ, ಟೈಮಿಂಗ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಒಂದಷ್ಟು ಕರೆಕ್ಷನ್ಸ್ಗಳು ಇರ್ತವೆ. ಇವಾಗ ಯಾವುದೋ ಒಂದು ಸೀನ್ ಶೂಟ್ ಮಾಡಿರ್ತೀವಿ, ಇದು ಬೇಡ, ಇಲ್ಲಿ ಏನೋ ಬೇಕು, ಇದೊಂಚೂರು ಕರೆಕ್ಟ್ ಮಾಡಿ ಅಂತ ಅಂದಾಗ ಮತ್ತೆ ಅದನ್ನು ರೀಶೂಟ್ ಮಾಡಬೇಕಾಗುತ್ತೆ. ಸೊ ಆರ್ಡರ್ ವೈಸ್ ಇಷ್ಟು ಎಪಿಸೋಡ್ಸ್ ಅಂತ ಶೂಟ್ ಆಗಿಲ್ಲ. ಅಂದರೆ ಮಧ್ಯ ಒಂದು 10 ಎಪಿಸೋಡ್ ಮಾಡಿದ್ರಲ್ಲೂ ಯಾವುದೋ ಒಂದು ಎಪಿಸೋಡಲ್ಲಿ ಮಧ್ಯೆ ಒಂದು ಶಾರ್ಟ್ ಬ್ಯಾಲೆನ್ಸ್ ಇರುತ್ತೆ, ಒಂದು ಸೀನ್ ಬ್ಯಾಲೆನ್ಸ್ ಇರುತ್ತೆ, ಆ ಥರ. ಖಳನಾಯಕನಾಗಿ ಒಂದಷ್ಟು ಜನ ನಿಮ್ಮನ್ನ ಖಳನಾಯಕನಾಗೆ ಇಷ್ಟಪಟ್ಟಿದ್ದು ಜಾಸ್ತಿ. ಈಗ ಹೀರೋ ಅಂದಾಗ ಹೇಗೆ ಜನ ಒಪ್ಕೋತಾರೆ ಅನ್ನುವಂಥದ್ದು? ಒಪ್ಕೋತಾರೆ ಅಂತ ಭಾವಿಸ್ತೀನಿ. ಯಾಕಂದರೆ ಆ ಜನಗಳೇ ನನಗೆ ಹೇಳ್ತಿದ್ರು, ಲುಕ್ ವೈಸ್ ಆಗಿರಲಿ, ಮತ್ತೊಂದಾಗಿರಲಿ, ಪರ್ಸ್ನಾಲಿಟಿ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಲಿ, ಎಲ್ಲ ಚೆನ್ನಾಗಿದೆ, ಮಾಡಿ, ನೀವು ಯಾಕೆ ಹೀರೋ ಮಾಡಬಾರ್ದು ಅಂತ ಅದೇ ಜನಗಳೇ ಹೇಳ್ತಿದ್ರು. ಸೊ ನಾನು ಅವಾಗಲೇ ಹೇಳಿದಾಗ ಅವರೊಂದು ಯಾವ ಗಳಿಗೆಯಲ್ಲಿ ಹೇಳಿದ್ರು, ಯಾವ ಟೈಮಲ್ಲಿ ಹೇಳಿದ್ರು, ಅದು ಇವತ್ತು ಅಸ್ತು ಅಂತೂ ದೇವರು ಇವತ್ತು ಅದು ಈಡೇರ್ತಾ ಇದೆ. ಸೊ ಖಂಡಿತ ಈ ಪಾತ್ರನೂ ಒಪ್ಕೋತಾರೆ, ಈ ಸೀರಿಯಲ್ನ ಒಪ್ಕೋತಾರೆ ಅಂತ ಭಾವಿಸ್ತೀನಿ. ಒಂದಷ್ಟು ಸೀರಿಯಲ್ಗಳಲ್ಲಿ ಹೀರೋನೇ ಖಳನಾಯಕನಾಗಿರ್ತಾನೆ, ವಿಭಿನ್ನವಾಗಿರುತ್ತೆ. ಸೊ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ವಿಭಿನ್ನವಾಗಿದೆ? ತುಂಬ ವಿಭಿನ್ನವಾಗಿದೆ. ಜಯದೇವ್ ಕ್ಯಾರೆಕ್ಟರ್ ಹೋಲಿಸ್ಕೊಂಡ್ರೆ ಈ ಪಾತ್ರ ಯಾವ ಅರ್ಥದಲ್ಲಿ ಅಂದರೆ ಹೆಣ್ಮಕ್ಳ ವಿಷಯದಲ್ಲಿ. ಅವನಿಗೆ ಹೆಣ್ಮಕ್ಳು ಅಂದರೆ ತುಂಬ ಆಸೆ, ಅದು ಈಸ್ ಅ ವೆರಿ ಬಿಗ್ ಪ್ಲೇ ಬಾಯ್. ಇಲ್ಲಿ ಹೆಣ್ಮಕ್ಳು ಅಂದ್ರೇ ಆಗಲ್ಲ, ಮದುವೆ ಅಂದ್ರೆ ಆಗಲ್ಲ. ಅವನಲ್ಲಿ ಹುಡುಗಿಗೋಸ್ಕರ ಇನ್ನೊಂದು ಮದುವೆ ಆಗೋಕ್ಕೂ ರೆಡಿ, ಇಲ್ಲಿ ಮದುವೆ ಅಂದ್ರೆ ಆಗಲ್ಲ. ಆ್ಯಂಡ್ ಇವನ್ ಆಫೀಸಲ್ಲಿ ಏನು ಅಂತಂದರೆ, ಮದುವೆ ಅಂದ್ರೆ ಆಗದೇ ಇರೋರು, ಗರ್ಲ್ ಫ್ರೆಂಡ್ಸ್ ಇಲ್ದೇ ಇರೋನೇ ಕೆಲ್ಸಕ್ಕೆ ಇಟ್ಕೊಂಡಿರ್ತಾನೆ. ಸೊ ಈ ಥರದ್ದು ಒಂದು ಕ್ಯಾರೆಕ್ಟರು. ಲುಕ್ ವೈಸ್ ಸೇಮ್ ಅನ್ನಿಸ್ಬೋದು, ಅಥವಾ ಇದು ಸೇಮ್ ಅನ್ನಿಸ್ಬೋದು, ಬಟ್ ಅಲ್ಲಿ ನೆಗೆಟಿವ್ ಅಂತಂದರೆ ನೀವು ಎಲ್ಲ ಥರದ ಎಕ್ಸ್ಪ್ರೆಷನ್ಸ್ಗಳು ತೋರಿಸ್ಬೋದು. ಅವ್ನು ನಗಬೋದು, ಅಳಬೋದು, ಕಿರ್ಚಾಡ್ಬೋದು, ಕೂಗಾಡ್ಬೋದು, ಮೋಸನೂ ಮಾಡ್ಬೋದು, ಎಲ್ಲ ಥರದ್ದನ್ನು ಮಾಡಿಬಿಟ್ಟಿದ್ದೀನಿ ಜಯದೇವಲ್ಲಿ. ಬಟ್ ಇಲ್ಲಿ ಹೀರೋ ಅಂತ ಬಂದಾಗ, ಈ ಒಂದು ಪಾತ್ರ ಅಂತ ಬಂದಾಗ ಒಂದಷ್ಟು ಲಿಮಿಟೇಷನ್ಸ್ಗಳಿದ್ದಾವೆ, ಅದನ್ನು ನಾನು ದಾಟಕ್ಕಾಗಲ್ಲ. ಸೊ ಹೀರೋ ಅಂತ ಆದಮೇಲೆ ಅದೊಂದು ಒಂದು ಬೌಂಡ್ರಿ ಅಂತ ಇರುತ್ತೆ, ಅವ್ನು ಇಷ್ಟೇ ಮಾಡಬೇಕು, ಅವ್ನು ಹೀಗೆ ಇರಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಈ ಸಾವುಕಾರ ಅನ್ನೋದು ನೆಗೆಟಿವ್ ಇಲ್ಲಿ ಪಾಸಿಟಿವ್, ಅದೊಂದು ವ್ಯತ್ಯಾಸ ಇದೆ. ಮದುವೆ ಅಂದ್ರೇನೆ ಇಷ್ಟ ಇರಲಿಲ್ಲ, ಆದ್ರೂ ಕೊನೆದಾಗ ಮದುವೆ ಆದ್ರಿ, ಮಲ್ಲಿ ಒಪ್ಪಿಗೆ ತಗೊಂಡ್ರಾ? ಜಿ ಅವರೇ ಮಾತಾಡಿ ಮಲ್ಲಿಕಲ್ಲಿ ಪರ್ಮಿಷನ್ ಕೊಡಿಸಿ, ಇಲ್ಲಿ ಇನ್ನೊಬ್ಬನ ಹುಡುಗಿನ ಅವನಿಗೆ ಸೆಟ್ ಮಾಡಿದ್ದೀನಿ. ತಪ್ಪಾಗುತ್ತೆ, ಇಲ್ಲಿ ಇನ್ನೊಂದು ಪೇರ್ನ ನೋಡಿದ್ದೀನಮ್ಮ ಅವಳಿಗೆ, ಸೊ ಅವನಿಗೆ, ಸೊ ನೀನು ಪರ್ಮಿಷನ್ ಕೊಡಮ್ಮ ಅಂತ ಅವರೇ ಮಲ್ಲಿ ಹತ್ರ ಮಾತಾಡಿ ಒಪ್ಪಿಸಿದ್ದಾರೆ. ಓಕೆ, ಸೊ ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿನ ಈ ಸೀರಿಯಲ್ ಕೋ ಆರ್ಟಿಸ್ಟ್ ಬಗ್ಗೆ? ಅವ್ರ ಹೆಸರು ಸ್ನೇಹ ಅಂತ, ನಮಗೂ ಹೊಸ ಪರಿಚಯನೇ. ಬಟ್ ತುಂಬ ಒಳ್ಳೆ ಆರ್ಟಿಸ್ಟು. ಅವರು ರಿಯಲ್ ಲೈಫ್ ಕ್ಯಾಮ್ರಾ ಮುಂದೆ ಹೇಗೆ ಕ್ಯಾರೆಕ್ಟರ್ ಪಾತ್ರದಲ್ಲಿ ಬಡ ಅಂತ ಮಾತಾಡೋದು ಇರ್ತಾರೆ, ಅವರು ರಿಯಲ್ ಲೈಫಲ್ಲೂ ಹಾಗೆ ಇದ್ದಾರೆ. ಆ್ಯಂಡ್ ಇದನ್ನು ನಮ್ಮ ಪ್ರೊಡ್ಯೂಸರೇ ಹೇಳಿ, ಅವ್ರು ಹಂಗೆ ಕಣೋ ರಿಯಲ್ ಲೈಫಲ್ಲಿ, ಅದಕ್ಕೆ ತೊಗೊಂಡೆ ಮಗ ಅಂತಂದರು. ಹೌದಾ, ಸರಿ ಅಂತಂದೆ. ಸೊ ಗುಡ್. ನಾವು ಈಗ ಅಂದರೆ ಒಂದೂವರೆ ತಿಂಗಳಿಂದ ಒಬ್ರನ್ನೊಬ್ರು ನೋಡ್ತಾ ಇದ್ದೀವಿ ಅಷ್ಟೇ. ಬಟ್ ಪಾತ್ರ ಅಂತ ಬಂದಾಗ, ಒಂದು ಕೋ ಆರ್ಟಿಸ್ಟ್ ಸಪೋರ್ಟ್ ಅಂತ ಬಂದಾಗ ತುಂಬ ಒಳ್ಳೆ ಸಪೋರ್ಟ್ ಇದೆ ಅವ್ರ ಕಡೆಯಿಂದ. ಆ್ಯಂಡ್ ಏನಾದರೂ ಮಾತಾಡೋದಿತ್ತು, ಜಗಳಾಡೋದಿತ್ತು ಅಂತಂದರೆ ಡಿಸ್ಕಸ್ ಮಾಡ್ತೀವಿ. ಸೊ ಆ ಒಂದು ಲಿಬರ್ಟಿ ಇದೆ. ಶಿ ಈಸ್ ಅ ಗುಡ್ ಆರ್ಟಿಸ್ಟ್. ಓಕೆ, ಕೊನೆಯದಾಗಿ ನಿಮ್ಮ ಸೀರಿಯಲ್ನ ಯಾಕೆ ವೀಕ್ಷಕರು ನೋಡಬೇಕು ಅನ್ನುವಂಥದ್ದೇ? ಎಲ್ಲೂ ನಾವು ಅಳಿಸಲ್ಲ ಯಾರನ್ನು, ಎಲ್ಲೂ ಯಾವ ಸೀನ್ಗಳನ್ನು ಲ್ಯಾಗ್ ಮಾಡಲ್ಲ, ಎಲ್ಲೂ ಬೋರಿಂಗ್ ಅಂತ ಅನ್ಸಲ್ಲ. ಆ್ಯಂಡ್ ಇವತ್ತು ಚಾನಲ್ನ ಮೇಯ್ನ್ ಥಾಟೇ ಅದು. ಜಿ ಕನ್ನಡ ಆಗಿರಲಿ, ಜಿ ಪವರ್ ಆಗಿರಲಿ, ನೀವು ಅಮೃತಧಾರೆ ನೋಡ್ಬೋದು, ಕ್ರಿಸ್ಪಾಗಿ ಹೋಗ್ತಾ ಇದೆ. ಇವತ್ತು ಏನೋ ಒಂದು ಎಡವಟ್ಟು ಬಂತು, ತಗ್ಲಾಕೊಂಡ ಅಂದರೆ ಅವ್ನು ತಗ್ಲಾಕೊಂಡಿರಲ್ಲ, ಅದ್ರ ಹಿಂದೆ ಇನ್ನೊಂದು ಏನೋ ಟ್ವಿಸ್ಟ್ ಇರುತ್ತೆ. ತಗ್ಲಾಕೊಂಡ್ರು ಅದು ಹಿಂದೆ ಏನೋ ಒಂದು ಕಾರಣ ಇರುತ್ತೆ. ಸೊ ಇವಾಗ ಏನೋ ಒಂದು ಪ್ರಾಬ್ಲಮ್ ಬಂತು ಅಂತಂದರೆ ಒಂದು 4-5 ಎಪಿಸೋಡ್ ಅಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹೊಸ ಪ್ರಾಬ್ಲಮ್ ಇನ್ನೊಂದೇನೋ ಕ್ರಿಯೇಟ್ ಆಗುತ್ತೆ. ಆ ಥರ ಕ್ರಿಸ್ಪಾಗಿದೆ ಸ್ಕ್ರೀನ್ ಪ್ಲೇ. ಆ್ಯಂಡ್ ನಮ್ಮ ಸೀರಿಯಲಲ್ಲಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ತಂದೆ ತಾಯಿ ಸೆಂಟಿಮೆಂಟ್ ನೋಡ್ಬೋದು, ತಾಯಿ ಮದರ್ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿದೆ.
ಚೆನ್ನಾಗಿದೆ, ಅದನ್ನು ನೋಡ್ಬೋದು. ತಮ್ಮ ತಂಗಿ ಇದ್ದಾರೆ, ಆ ಒಂದು ಸೆಂಟಿಮೆಂಟ್, ಕಾಮಿಡಿ ಇದೆ. ಆ್ಯಂಡ್ ಇಲ್ಲಿ ಇವರಿಬ್ಬರು ಮಧ್ಯೆ ಆಗುವಂಥ ಒಂದು ಕ್ಯೂಟ್ ಜಗಳಗಳಾಗಿರ್ಬೋದು. ಆ್ಯಂಡ್ ಹೋಗ್ತಾ 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 ಇವನು ಕಷ್ಟ ಅಂದಾಗ ಅವ್ರು ಹೆಲ್ಪ್ ಮಾಡಿರ್ತಾರೆ. ಸೊ ಆ ಒಂದು ಅಡ್ವಾಂಟೇಜ್ನ ಇಟ್ಕೊಂಡು ನನಗೆ ಅವತ್ತು ಹೆಲ್ಪ್ ಮಾಡಿಲ್ಲ, ಇವತ್ತು ನಿನಗೆ ಹೆಲ್ಪ್ ಮಾಡುವಂತ ಅವ್ರು ಬಂದು ನನ್ನನ್ನು ಕೇಳೋದು, ನಾನು ಹೋಗಿ ಅವ್ರನ್ನ ಕೇಳೋದು, ಈ ಥರ ನಡೀತಾ ಹೋಗ್ತಾ ಇರುತ್ತೆ. ಬಟ್ ಒಳ್ಳೆ ಪ್ಲೇ ಇದೆ. ಸೊ ನೀವು 8:00ವರೆಗೆ ಚಾನಲ್ ಆನ್ ಮಾಡಿ ಜೀಪ್ ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ರೆ 9 ಗಂಟೆವರೆಗೂ ನಿಮಗೆ ಖಂಡಿತ ಮೋಸ ಆಗಲ್ಲ. ಇಟ್ ವಿಲ್ ಬಿ ಅ ಗುಡ್ ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು ಸೋ ಮಚ್ ರಾಣಾ ಅವರೇ, ಥ್ಯಾಂಕ್ ಯು, ಸೊ ಸ್ವೀಟ್ ಆಫ್ ಯು. ಎಸ್, ಇದಿಷ್ಟು ರಾಣಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.